ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ, ನಿಮ್ಮ ಮುಂದೆ ಮತ್ತೊಂದು ವ್ಲಾಗ್ ಜೊತೆಗೆ. ಈ ವ್ಲಾಗಲ್ಲಿ ಏನಿದೆ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಚೂಡಿ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಶುಕ್ರವಾರದ ಚೂಡಿ ಪೂಜೆ ದಿನ ಏನೇನು ಅಡುಗೆ ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಬ್ಬ ಅಥವಾ ಪೂಜೆ ಅಂದರೆ ಅದರಲ್ಲಿ ಎರಡು ಭಾಗ, ಒಂದು ಪೂಜೆ ಮತ್ತೊಂದು ಅಡುಗೆ. ಸೊ ನಾನು ಏನೇನು ಅಡುಗೆ ಮಾಡಿದೆ ಅಂತ ಗೊತ್ತಾಗಬೇಕಾ? ಆ್ಯಕ್ಚುಲಿ ಯಾವುದೇ ಹಬ್ಬದ ದಿನ ನಮ್ಮ ಮನೇಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡೋದಿಲ್ಲ. ಮೊದಲಿನಿಂದ ಹಿರಿಯರು ಮಾಡಿರೋದು, ಅದಕ್ಕೆ ಏನಾದರೂ ರೀಸನ್ ಇದ್ದೇ ಇರುತ್ತೆ ಅಲ್ವಾ. ಆ್ಯಕ್ಚುಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದು ಕೂಡ ವೆಜಿಟೇಬಲ್ಸೇ ಅಲ್ವಾ, ಆದರೆ ಇದರಲ್ಲಿ ತುಂಬ ಮೆಡಿಕಲ್ ಪ್ರಾಪರ್ಟೀಸ್ ಕೂಡ ಇದೆ. ಇದು ಆ್ಯಂಟಿಬಯೋಟಿಕ್, ಆ್ಯಂಟಿಫಂಗಲ್, ಆ್ಯಂಟಿಸೆಪ್ಟಿಕ್, ಆ್ಯಂಟಿ ಅಲರ್ಜಿಕ್ ಕೂಡ ಹೌದು. ಆದರೂ ಕೂಡ ಇದನ್ನು ಮೊದಲಿಂದ ಹಬ್ಬಗಳಲ್ಲಿ ನೈವೇದ್ಯ ಮಾಡೋ ಪದಾರ್ಥಗಳಲ್ಲಿ ಯೂಸ್ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಗೊತ್ತಿದ್ದರೆ ಯಾಕೆ ಅಂತ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಆಯುರ್ವೇದದಲ್ಲಿ ಎಲ್ಲ ಆಹಾರಗಳು 3 ಥರ: ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಒಳ್ಳೆಯ ಆಹಾರ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದರಲ್ಲಿ ತಾಮಸಿಕ ಹಾಗೂ ರಾಜಸಿಕ ಗುಣಗಳು ಜಾಸ್ತಿ ಇರೋದ್ರಿಂದ ಇದನ್ನು ಹಬ್ಬಗಳಲ್ಲಿ ಬಳಸೋದಿಲ್ಲ. ಪುರಾಣದಲ್ಲೂ ಕೂಡ ಹಲವಾರು ಕಥೆಗಳಿದೆ, ಆದರೆ ಇವಾಗ ಅದೆಲ್ಲ ಬೇಡ. ಏನೇ ಆಗಲಿ ಹಿರಿಯರು ಮಾಡಿರೋದಲ್ವಾ, ಅದನ್ನು ನಾವು ಫಾಲೋ ಮಾಡೋಣ ಅಷ್ಟೇ. ಏನಂತೀರಾ? ಸೊ ನಾನು ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ. ಇವಾಗ ಊಟಕ್ಕೆ ಸಿಂಪಲ್ಲಾಗಿ ಕಾಳು ಬೀನ್ಸ್ ಸಾಂಬಾರು ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ಇಲ್ಲಿ ನಾನು ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬೇಕಾದರೆ ಈರುಳ್ಳಿಯನ್ನು ಸೇರಿಸ್ಕೋಬಹುದು. ಹಬ್ಬದ ಟೈಮ್ ಆಗಿರೋದ್ರಿಂದ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇಲ್ಲ. ಅದರ ಬದಲಾಗಿ ಡೈರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹೀರೆಕಾಯಿ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಸೊ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬೇಯೋಕ್ಕೆ ಬಿಡಬೇಕು. ನೀರೇನು ಹಾಕಬೇಕಂತ ಇಲ್ಲ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಸ್ವಲ್ಪ ಹೀರೆಕಾಯಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿಯಾಗುತ್ತೆ. ಇವಾಗ ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದೇ ಕಾಳನ್ನು ಯೂಸ್ ಮಾಡಿಕೊಂಡು ಒಂದು ಸಾಂಬಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಒಂದು ಬಾಣಲೆಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈ ಟೈಮಲ್ಲಿ ಬೆಳ್ಳುಳ್ಳಿ ಮತ್ತು ಆನಿಯನ್ ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಆಮೇಲೆ ಒಂದು ಟೊಮೆಟೊ ಮತ್ತು ಒಂದು ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಕಾಳು ಬೀನ್ಸನ್ನು ಇವಾಗ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಒಂದು 5 ನಿಮಿಷ ಬಿಡಬೇಕು. ಅಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರೋ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಈ ಕಾಯಿ ತುರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ಬೇಕಾದಷ್ಟು ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರ ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ 2 ಸ್ಪೂನ್ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಫುಲ್ ಫೈನ್ ಪೇಸ್ಟ್ ಆಗಬೇಕಂತಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡು ಅದನ್ನು ಏನು ಕಾಳು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕು. ನಾನಿಲ್ಲಿ ಕಾಳನ್ನು ಬೇಯಿಸ್ಕೊಳ್ಳೋಕ್ಕೆ ಏನು ನೀರನ್ನು ಇಟ್ಟಿದ್ನಲ್ಲ ಅದನ್ನೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ತುಂಬ ತೆಳು ಆಗಬಾರ್ದು. ಸ್ವಲ್ಪ ಗಟ್ಟಿ ಸಾಂಬಾರಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 2 ಕುದಿ ಬರೋವರೆಗೂ
ಕುದಿಸ್ಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಇವಾಗ ಕಾಳು ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಾಯಿತು, ಪಲ್ಯ ಆಯಿತು, ಆದರೆ ಸ್ವೀಟ್ ಯಾಕೆ ಮಾಡಿಲ್ಲ ಅಂತ ಕೇಳಬೇಡಿ. ಕೇಳೋಕ್ಕೆ ಮುಂಚೆ ನಾನೇ ಹೇಳಿಬಿಡ್ತೀನಿ. ಚೂಡಿ ಪೂಜೆ ಶುಕ್ರವಾರ ಏಕಾದಶಿಯ ದಿನ ಬಂದಿರೋದ್ರಿಂದ ಏಕಾದಶಿಯ ದಿನ ನಾವು ಏನನ್ನು ನೈವೇದ್ಯ ಮಾಡೋದಿಲ್ಲ. ಆದ್ದರಿಂದ ಏನು ಸ್ವೀಟನ್ನು ಮಾಡಿಲ್ಲ. ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಗ್ಗೆ ಪೂಜೆ ಮಾಡುವಾಗ ಸ್ವೀಟನ್ನು ಮಾಡಿ ನೈವೇದ್ಯ ಮಾಡಿದ್ವಿ. ದೇವರಿಗೂ ಬೇಜಾರಾಗಲಿಲ್ಲ, ಪೂಜೆಗೆ ಸ್ವೀಟ್ ಮಾಡಿಲ್ಲ ಅಂತ ನಮಗೂ ಬೇಜಾರಾಗಲಿಲ್ಲ. ಬರೀ ಅಡುಗೆ ವಿಷಯ ಮಾತಾಡೋದೇ ಆಯಿತು. ಚೂಡಿ ಪೂಜೆ ಬಗ್ಗೆ ನನಗೆ ಗೊತ್ತಿರೋ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಬನ್ನಿ ಇವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಚೂಡಿಯನ್ನು ತಯಾರು ಮಾಡ್ತೀವಲ್ಲ, ಅದರಲ್ಲಿ ಯೂಸ್ ಮಾಡೋದು ಮೆಡಿಸಿನಲ್ ವ್ಯಾಲ್ಯೂಸ್ ಇರುವ ಹೂವು ಮತ್ತು ಎಲೆಗಳನ್ನು. ಆದರೆ ಅವೆಲ್ಲ ಈ ಸಿಟಿಗಳಲ್ಲಿ ಎಲ್ಲಿ ಸಿಗಬೇಕು ಅಲ್ವಾ? ಹಾಗಂತ ನಮ್ಮ ಸುತ್ತಮುತ್ತ ಇರುವ ಎಲೆ ಹೂವುಗಳನ್ನೇ ಬಳಸಿ ರೆಡಿ ಮಾಡ್ಕೊಳ್ತಾರೆ. ಮತ್ತು ಅದರ ಹಿಂದೆ ಇನ್ನೊಂದು ಸ್ಟೋರಿ ಕೂಡ ಇದೆ. ಸೃಷ್ಟಿಯಲ್ಲಿ ಸಾಕಷ್ಟು ವಿಧದ ಹೂಗಳಿದೆ, ಆದರೆ ನಾವು ದೇವರಿಗೆ ಅರ್ಪಣೆ ಮಾಡೋದು ಕೆಲವೊಂದು ಹೂ ಮಾತ್ರ ಅಲ್ವಾ? ಅದಕ್ಕೆ ಒಂದು ದಿನ ದೇವರಿಗೆ ಅರ್ಪಣೆ ಮಾಡದೇ ಇರುವ ಹೂಗಳೆಲ್ಲ ಸೇರಿ ದೇವರನ್ನು ಪ್ರಶ್ನೆ ಮಾಡಿದ್ವಂತೆ, ನಮ್ಮನ್ನು ಯಾಕೆ ನಿನ್ನ ಪೂಜೆಯಲ್ಲಿ ಬಳಸೋದಿಲ್ಲ ಅಂತ. ಆಗ ದೇವರು, ಚಿಂತೆ ಮಾಡಬೇಡಿ, ನಿಮ್ಮನ್ನು ಕೂಡ ಪೂಜೆ ಮಾಡುವಂಥ ದಿನ ಬರುತ್ತೆ. ಆ ದಿನವೇ ಶ್ರಾವಣದ ಚೂಡಿ ಪೂಜೆ ದಿನ. ಹಾಗಂತ ಎಲ್ಲ ಅಂದರೆ ಯಾವುದೇ ಹೂವನ್ನು ಬಳಸಿ ಚೂಡಿ ಮಾಡಿ ಅದನ್ನು ಪೂಜೆ ಮಾಡಿದರೆ ಅದು ಶ್ರೇಷ್ಠ. ಈ ಕಥೆಯನ್ನು ಹೇಳಿದ್ದು ನನ್ನ ಅತ್ತೆ. ನೀವು ಈ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ. ಸರಿ, ಇವಾಗ ಅಡುಗೆ ಆಯಿತು, ಪೂಜೆ ಎಲ್ಲ ಆಯಿತು. ಅದೆಲ್ಲ ಆದಮೇಲೆ ನಾವೆಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ಫ್ರೆಶ್ ಅಪ್ ಆಗಿ ಅಕ್ಕಪಕ್ಕದ ಮನೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಕರೆದಿದ್ರು. ಅಲ್ಲಿಗೆ ಹೋಗಿ ಬಂದು ಅವರನ್ನು ನಮ್ಮನೆಗೆ ಕರೆದು ಅರಿಶಿನ ಕುಂಕುಮ ಉಡಿಯನ್ನು ಕೊಟ್ಟು ಅವ್ರ ಕಡೆಯಿಂದನೂ ಆಶೀರ್ವಾದ ತೊಗೊಂಡಿದ್ದಾಯಿತು. ನಾವಂತೂ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಸೊ ಅಕ್ಕಪಕ್ಕದ ಮನೆಯಲ್ಲಿ ತುಂಬ ಜೋರಾಗಿ ಮಾಡಿದರು. ಆ ತಾಯಿನ ನೋಡೋಕ್ಕೆ 2 ಕಣ್ಣು ಕೂಡ ಸಾಲಲ್ಲ. ಆ ತಾಯಿ ಆಶೀರ್ವಾದದೊಂದಿಗೆ ನಮ್ಮ ದಿನಾನ ಎಂಡ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.